ಕಲಬುರಗಿ ತಾಲೂಕಿನ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಆರ್ಡಿಪಿಆರ್ ಕುಟುಂಬದ ವತಿಯಿಂದ ಸ್ವಾಗತ ಮತ್ತು ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ವರ್ಗಾವಣೆಗೊಂಡಿರುವ ಕಾರ್ಯನಿರ್ವಾಹಕ ಅಧಿಕಾರಿ ಎಂಡಿ ಸೈಯದ್ ಪಟೇಲ್ ಅವರಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಇದೇ ವೇಳೆ ನೂತನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಮಾನಪ್ಪ ಕಟ್ಟಿಮನಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆ ಆನಂದ್ ಶೀಲಾ ಹಾಗೂ ಅನುಪಮ, ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ಜಿ ಬಂಗೂರ್, ಶಿವಾನಂದ ಕೌಲ್ಗಿ, ಜಯಶ್ರೀ, ಚಂದ್ರಕಾಂತ್ ಜೀವಣಗಿ, ಕವಿತಾ ಬಡಿಗೇರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗಣ್ಯರು ಭಾಗವಹಿಸಿದರು. ಸಮಾರಂಭದಲ್ಲಿ ಇಬ್ಬರು ಅಧಿಕಾರಿಗಳ ಸೇವಾ ಕಾರ್ಯಗಳನ್ನು ಸ್ಮರಿಸಿ ಅವರ ಮುಂದಿನ ಕಾರ್ಯಜೀವನಕ್ಕೆ ಶುಭ ಹಾರೈಸಲಾಯಿತು. ದೇವರಲ್ಲ, ಮಣ್ಣು ದೇವರ, ಮರ ದೇವರಲ್ಲ, ಪಂಚಲೋಕದಲ್ಲಿ ಕಾಣುತ್ತ ದೇವ್ರು ಯಾರಂತ ಕೇಳ್ತಾರೆ. ಅವಾಗ ತನ್ನನ್ನು ತಾನ್ ಯಾರಂತ ಅರಿತೊಡನೆ ದೇವ್ರು ನೋಡು ಕೂಳು ಸಂಗಮ ದೇವ ಅಂತ ಹೇಳ್ತಾರೆ. ಅರ್ಥ ಏನು? ಅವ್ರೇನ್ ಮಾಡಿದಾರೆ, ಇವ್ರೇನ್ ಮಾಡಿದಾರೆ ಅಂತಲ್ಲ, ನನ್ನಿಂದ ಏನಾಗುತ್ತೆ, ನನ್ನಿಂದ ಏನಾಗುತ್ತೆ ನಾನ್ ಮಾಡ್ಬೇಕು. ಅದು ಟೀಕೆ ಟಿಪ್ಪಣಿ, ಆಮೇಲೆ ನನ್ನ ಹಿಂದೆ ಯಾರಿದ್ದಾರೆ ಅವ್ರೆಂದೂ ಯೋಚನೆ ಮಾಡ್ಲಿಲ್ಲ. ಯಾರೇ ಶಾಸಕರಿರ್ಲಿ ಅಥವಾ ಸಿಒಸರಿರ್ಲಿ ಅಥವಾ ಜನ ಇರ್ಲಿ, ಅವ್ರು ಯಾವ್ದೇ ರೋಷದಲ್ಲಿ ಬರ್ಲಿ, ಅವ್ರ ಮುಖದಲ್ಲಿ ಒಂದು ನಗು ಇರುತ್ತೆ. ಅದು ಯಾವುದೇ ಟೈಮ್ ಆಗಿದೆ. ಯಾರೊಬ್ರು ಹೇಳಿದ್ರು ರೋಜಾದಲ್ಲಿ ಅಂತ. ರೋಜಾ ಅವರಿಗೆ ನಮ್ಮ ಮೇಡಮ್ ಪ್ಲಸ್ ಇವರು, ನಮ್ಮ ಮೇಡಮ್ ಅವ್ರನ್ನು ರೋಜಾ ಬಿಟ್ರೆ ಸ್ವಲ್ಪ ಒಂದು ಖಜೂರು ಮತ್ ನೀರು ಸೇಮ್. ಇವ್ರು ಕೂಡ ಪಟೇಲ್ ಸಾಹೇಬ್ ರೋಜಾ ಶುನಿಕ ಟೈಮ್ ಜಾವ ಅಂತ ಹೇಳ್ತೀವಿ. ಅವ್ರ ನೈ ಸಾಬ್ ವೆಡ್ಡಿಂಗ್ ಆ ತರ ಕೆಲಸದಲ್ಲಿ ನಾವು ಕೆಲ್ಸಕ್ಕೆ ಇದು ಮಾಡಿದಾಗ ಯಾರ ಮುಂದೆ ನಾವು ನಮಸ್ಕಾರ ಮಾಡೋ ಶಕ್ತಿ ಇಲ್ಲ. ನಾವು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ಬೇಕು. ನಮ್ದೇನಿದೆ, ನಮ್ ಡೇ ವರ್ಕ್ ಏನಿದೆ ಆ ಡೇ ವರ್ಕ್ ಅವ್ರು ಮುಂಚೆನೆ ಪ್ಲಾನ್ ಮಾಡ್ತಿದ್ರು. ಸೊ ಅದನ್ನ ತಾವೆಲ್ಲರೂ ಮಾಡಿದಾಗ ನಿಜವಾಗ್ಲೂ ನಾವೆಲ್ಲರೂ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಆಮೇಲೆ ಜನರಲ್ಲೂ ಕೂಡ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಅನ್ಸುತ್ತೆ. ಸೊ ನಾವು ಇದ್ದೀವಿ ಅಂತ ಕೂಡ ಅನ್ನೋಕ್ಕಿಂತ ನಾವು ಹೋದ್ಮೇಲೆ ಜನ ಏನಂತಾರೆ, ಯಾವ ತರ ಇದೆ. ಇದು ಮೀಟಿಂಗ್ ಹಾಲ್ ಕೂಡ ನಮ್ ಪಟೇಲ್ ಸಾಹೇಬ್ ರೆನೋವೇಷನ್ ಮಾಡಿದ್ದು. ಇದಕ್ಕ ಮುಂಚೆ ಎಲ್ಲ ಕರ್ಟನ್ ಎಲ್ಲ ಹೋಗಿತ್ತು. ಆಮೇಲೆ ಕೋಸಿ ಪಡ್ಮಿಕೆ ಪಟೇಲ್ ಸರ್ ಈ ರೆನೋವೇಷನ್ ಆಪಿಗೆನಾ. ಸೊ ಒಂದೊಂದು ಮುತುವರ್ಜಿ ವಹಿಸ್ಕೊಂಡಾಗ ಅದೇನಾಗುತ್ತೆ, ಒಂದು ಅಜರಾಮರ ಆಗಿರುತ್ತೆ. ಹಿಂಗೆ ಇವ್ರ ಕಾಲದಲ್ಲಿ ಇದು ಆಗಿದೆ, ಇವ್ರ ಕಾಲದಲ್ಲಿ ಇದಾಗಿದೆ ಅಂತ ನೆನಪು ಮಾಡ್ತಾರೆ. ಆಮೇಲೆ ಅವ್ರ ಸೇವೆ ಯಾವಾಗ್ಲೂ ನೆನಪಿಡ್ತೀವಿ. ಆಮೇಲೆ ಅವರಿಗೆ ಸೇಡಂ ಕೂಡ ಅಲ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾ, ಆಮೇಲೆ ಆಯುರ ಆರೋಗ್ಯ ಭಾಗ್ಯ ಸಿಗ್ಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರುತ್ತಾ, ಅದೇ ತರ ಮಾನಪ್ಪ ಕಟ್ಟಿಮನಿ ಸರ್ ಈಗಾಗಲೇ ಒಂದ್ ಇನ್ನಿಂಗ್ಸ್ ಆಗಿದೆ, ಈಗ 2 ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ, ಹೌದಲ್ಲ. ಸೊ ಅವ್ರು ಕೂಡ ದಕ್ಷ ಆಡಳಿತಗಾರರಿದ್ದಾರೆ. ಅವ್ರು ಕೂಡ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಂತ ಹೇಳ್ತಾ ಅವ್ರಿಗೆ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ, ಆಮೇಲೆ ನಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮಾತು. ಆದ್ರೂ ಕೂಡ ನಾನು ಈ ಸ್ಥಾನದಲ್ಲಿ ನಿಂತು ಇಷ್ಟೆಲ್ಲ ಸಾಧನೆಗಳನ್ನ ನಾನು ಮಾಡಿದ್ದೀನಿ ಅಂತ ನಾವೆಲ್ಲರೂ ಹೇಳುತ್ತಿರುವುದು, ಇದಕ್ಕೆಲ್ಲ ಮುಖ್ಯವಾಗಿ ತಾವೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತಮ್ಮೆಲ್ಲರ ಸಹಕಾರ, ತಾವು ಕೆಲಸ ಮಾಡಿಲ್ಲ ಅಂತಂದ್ರೆ ನೀವು ಹೇಳುವಂತಹ ಎಲ್ಲ ಸಾಧನೆಗಳು ಅವುಗಳ ಮುಂದೆ ಶೂನ್ಯ. ನಾನು ಈ ಸ್ಥಾನದಲ್ಲಿ ನಿಂತು ಮಾತನಾಡಬೇಕು ಅಂತಂದ್ರೆ ನಮ್ಮೆಲ್ಲರ ಒಂದು ನಮ್ಮಲ್ಲಿ ಇರುವಂತಹ ಅಧಿಕಾರಿಗಳ ಒಂದು ಮಾರ್ಗದರ್ಶನಗಳು ಹಾಗೂ ಸಲಹೆಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತಾ ಅವಧಿಯಲ್ಲಿ ನಮ್ಮ ತಾಲೂಕು ಪಂಚಾಯಿತಿಯ ಇಡೀ ಸಿಬ್ಬಂದಿ ವರ್ಗವನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕಂತಂದ್ರೆ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು, ಮ್ಯಾಕ್ಸಿಮಮ್ ತಮ್ಗೆಲ್ಲರಿಗೂ ಗೊತ್ತಿದೆ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಆದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಕೂತಂತಂದ್ರೆ ತಾಲೂಕ್ ಪಂಚಾಯತಿ ಸಂಪೂರ್ಣ ಕೆಲಸಗಳನ್ನು ಕೂಡ ನಿರ್ವಹಣೆ ಮಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಅಂತ ಒಂದು ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಚೇರಿಯ ನಿರ್ವಹಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಆ ಒಂದು ಇಡೀ ನಮ್ಮ ಏನು ತಾಲೂಕ್ ಪಂಚಾಯತಿ ಸಿಬ್ಬಂದಿ ವರ್ಗ ಇದೆ, ನಮ್ಮೆಲ್ಲರ ಒಂದು ಸಕ್ಸಸ್ಫುಲ್ ನೀವು ತಾವೆಲ್ಲರೂ ಹೇಳ್ತಾ ಇದ್ದೀರಿ, ನಮ್ಮ ತಾಲೂಕು ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಾ ಇತ್ತು ಅಂತ ಒಂದು ಹಿಂದೆ ನಮ್ಮ ಇಡೀ ತಾಲೂಕ್ ಪಂಚಾಯತಿ ಸಿಬ್ಬಂದಿ ಅಧಿಕಾರಿದವರ ಪಾತ್ರ ಬಹಳ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಪಾತ್ರವನ್ನ ನಾನು ಇಲ್ಲಿ ಹೇಳಲು ಬಯಸಿದಾಗ, ನಾನು ಅವರೊಂದಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿನೂ ಕೆಲಸ ನಿರ್ವಹಿಸಿದ್ದೆ. ಅದೇ ರೀತಿಯಾಗಿ ಸುದೈವದಾಗಿ ಏನಂತಂದ್ರೆ ಇಲ್ಲೇ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಮ್ಗೆ ಕರ್ತವ್ಯ ನಿರ್ವಹಿಸಲು ಅವಕಾಶ ಸಿಕ್ತು. ಅಂತಹ ಒಂದು ಅವಕಾಶವನ್ನ ತಾವೆಲ್ಲರೂ ನನಗೆ ಬಹಳ ಏನಂತಂದ್ರೆ ನಾನು ಎನಿ ಟೈಮ್ ತಮಗೆ ಮ್ಯಾಕ್ಸಿಮಮ್ ಏನೇ ವಿಷಯಗಳಿದ್ದರೂ ಕೂಡ ನಾನು ಬಹಳ ತಮ್ಗೆಲ್ಲರಿಗೂ ಕೂಡ
ಕೆಲವೊಂದ್ಸಲ ಹಾರ್ಶ್ ಆಗಿನೂ ಕೂಡ ಮಾತಾಡಿರ್ಬೋದು, ಕೆಲವೊಂದ್ಸಲ ನಾನು ನಾರ್ಮಲ್ ಆಗಿನೂ ಕೂಡ ಮಾತಾಡಿರ್ಬೋದು. ಬಟ್ ತಾವೆಲ್ಲರೂ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಒಂದು ಏನು ಮಾರ್ಗದರ್ಶನ ಸರ್ ಅವರು ಮೇಲಧಿಕಾರಿಗಳ ಮಾರ್ಗದರ್ಶನ ಇದೆ ಅದನ್ನೆಲ್ಲರೂ ತಾವು ಚಾಚು ತಪ್ಪದೆ ನಮ್ಮ ಏನು ಕಲಬುರಗಿ ತಾಲೂಕಿನ ಪ್ರಗತಿ ಮುಖ್ಯವಾಗಿ ಮುಂದುವರಿಬೇಕಾದ್ರೆ ತಮ್ಮೆಲ್ಲರ ಪಿಡಿಒರವರ ಪಾತ್ರ ಬಹಳ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತಮಗೆಲ್ಲರಿಗೂ ಕೂಡ ನಾನು ನನ್ನ ಹೃದಯಾಂತರದಿಂದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕಾರ್ಯದರ್ಶಿಗಳು ಮತ್ತು SDA ರವರು ಎನಿ ಟೈಮ್ ನಾನು ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡಿದಾಗಲಿ ಮತ್ತೆ ಬೇರೆ ಅವಧಿಯಲ್ಲಿ ನಾನು ಇದು ಮಾಡಿದಾಗಲಿ ನಾನು ಆಫೀಸರ್ ಅಂತಂದಲ್ಲ, ಬಟ್ ಎಲ್ಲರ ಜೊತೆಗೆ ನಾನು ನನ್ನಲ್ಲಿರುವಂತ ಒಂದು ಸಹಜ ಗುಣದಿಂದ ಅವ್ರಿಗೆಲ್ಲರಿಗೂ ನೀವು ಈ ತರ ಕೆಲಸ ಮಾಡಿ ಅಂತ ಹೇಳಿದಾಗ ಎನಿ ಟೈಮ್ ಯಾರು ನಮ್ಮ SDA ಅವರಾಗಿರ್ಬೋದು, ಸೆಕ್ರೆಟರಿ ಅವರಾಗಿರ್ಬೋದು, ಗ್ರೇಡ್ 1 ಅಥವಾ ಗ್ರೇಡ್ 2 ಆಗಿರ್ಬೋದು, ಇಬ್ಬರು ಒಂದು ಅವಧಿಯಲ್ಲಿರುವಂತ ಯಾರೇ ಅಧಿಕಾರಿಗಳಿರ್ಲಿ, ತಾವೆಲ್ಲರೂ ನನಗೆ ಈ ಒಂದು ಕರ್ತವ್ಯ ನಿರ್ವಹಿಸುವಂತ ಅವಧಿಯಲ್ಲಿ ನನಗೆ ಸಹಕಾರ ನೀಡದೇ ಇದ್ದಲ್ಲಿ ನಾನು ಈ ಸ್ಥಾನದಲ್ಲಿ ತಾವೆಲ್ಲರೂ ಹೇಳುವಂತ ಒಂದು ಕೆಲಸಗಳು ನಾನು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಅಂತ ನಾನು ಕಾರ್ಯದರ್ಶಿಗಳಿಗೂ ಹಾಗೂ SDA ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಬಿಲ್ ಕಲೆಕ್ಟರ್ ಅವರ ಒಂದು ಪಾತ್ರವನ್ನ ನಾನು ಬಂದಾಗ ಬಿಲ್ ಕಲೆಕ್ಟರ್ ಅವರ ಜೊತೆಗೆ ನನಗೆ ಒಡನಾಟ ಬಹಳ ನಿಕಟವಾಗಿತ್ತು. ಯಾಕಂತಂದ್ರೆ ಮುಖ್ಯವಾಗಿ ಸರ್ಕಾರದ ಮುಖ್ಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಗ್ರಾಮ ಪಂಚಾಯತಿಗಳು ಚಲಾವಣೆ ಆಗುವುದೇ ಏನಂತಂದ್ರೆ ಟ್ಯಾಕ್ಸ್ ನ ಒಂದು ಮೇಲೆ, ಟ್ಯಾಕ್ಸ್ ನ ಒಂದು ಪ್ರಗತಿ ಆಗ್ಬೇಕು ಅಂತಂದಾಗ ನಾವು ಟಾರ್ಗೆಟ್ ಮಾಡೋದೇ SDA ಸೆಕ್ರೆಟರಿ ಮತ್ತು ಬಿಲ್ ಕಲೆಕ್ಟರ್ ಅವರನ್ನ. ಅಂತಹ ಅವಧಿಯಲ್ಲಿ ನಾವು ನಿಮ್ಗೆ ಸಾಕಷ್ಟು ಒತ್ತಡವನ್ನ ಏನು ಸರ್ಕಾರದಿಂದ ಬಂದಿರುವಂತಹ ಒತ್ತಡಗಳನ್ನ ತಮ್ಮ ಮೇಲೆ ಹಾಕಿದೀವಿ, ತಮ್ಮಿಂದ ಕೆಲಸ ತಗೊಂಡಿದೀವಿ. ಸಾಕಷ್ಟು ತಾವು ಕೂಡ ನಮ್ಮ ಒಂದು ಮಾರ್ಗದರ್ಶನ ಆಗಲಿ, ಮೇಲಧಿಕಾರಿಗಳು ಬಂದಿರುವಂತಹ ಒಂದು ಮಾರ್ಗದರ್ಶನ ಆದೇಶಗಳನ್ನ ತಾವೆಲ್ಲರೂ ಪಾಲಿಸಿ ಕಲಬುರಗಿ ಜಿಲ್ಲೆ, ನನ್ನ ಪ್ರಕಾರ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ತೆರಿಗೆಯನ್ನ ವಸೂಲಾತಿ ಮಾಡಿರುವಂತಹ ತಾಲೂಕಾಗಿ ಪರಿವರ್ತನೆಯಲ್ಲಿ PDO ಸೆಕ್ರೆಟರಿ ಅವರು, ಬಿಲ್ ಕಲೆಕ್ಟರ್ ಅವರು ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದರೆ ತಮಗೂ ಕೂಡ ನಾನು ಹೃದಯಾಂತರದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಡೇಟಾ ಎಂಟ್ರಿ ಆಪರೇಟರ್ ಅವರನ್ನ ನಾನು ಬಹಳ ಮುಖ್ಯವಾಗಿ ನೆನಪು ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಗ್ರಾಮ ಪಂಚಾಯತಿಗಳ ಎಲ್ಲಾ ಕಾರ್ಯಚಟುವಟಿಕೆಗಳು ನಡೆಯುವುದು ಡೇಟಾ ಎಂಟ್ರಿ ಆಪರೇಟರ್ ಅವರ ಮೇಲೆ. ಅವರು ಕರ್ತವ್ಯ ನಿರ್ವಹಿಸದೇ ಇದ್ದಲ್ಲಿ ಯಾವುದೇ ನಾವು ಹೇಳುವಂತಹ ಪ್ರಗತಿಗಳು ಆನ್ಲೈನ್ ನಲ್ಲಿ ರಿಫ್ಲೆಕ್ಟ್ ಆಗಲ್ಲ. ತಮ್ಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಡೇಟಾ ಎಂಟ್ರಿ ಆಪರೇಟರ್ಗಳಿಗೂ ಇಂತಹ ಕೆಲಸಗಳು ನೀವು ಮಾಡಿ ಅಂತ ನಾನು ಪರ್ಟಿಕ್ಯುಲರ್ಲಿ ಫೋನ್ ಮಾಡಿ ಹೇಳಿದಾಗ ನಾವು ಹಗಲು ರಾತ್ರಿ ಎನ್ನದೆ ನನ್ನ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಕಲಬುರಗಿ ಒಂದು ಪ್ರಗತಿಯಲ್ಲಿ ತಾವೆಲ್ಲರೂ ಸಹಕರಿಸಿದ್ರೆ ತಮಗೂ ಕೂಡ ನಾನು ಹೃದಯದಿಂದ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಲೈಬ್ರೇರಿಯನ್ಗಳ ವಿಷಯಕ್ಕೆ ಬಂದಾಗ ಲೈಬ್ರೇರಿಯನ್ಗಳು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ತರಬೇತಿಗಳಿರಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳಿಗಿಲ್ರಿ, ಬೇಸಿಗೆ ಶಿಬಿರಗಳಿರಲಿ, ಯಾವುದೇ ಕಾರ್ಯಕ್ರಮಗಳು ಇದ್ರೂ ಕೂಡ ನಮ್ಮ ಒಂದು ಕಲಬುರಗಿ ತಾಲೂಕಾ ಪ್ರಥಮ ದರ್ಜೆಯಲ್ಲಿ ಇರ್ತಿತ್ತು ಅಂತ ಅನ್ನೋ ಒಂದು ಮುಖ್ಯ ಕಾರಣ ನೀವೆಲ್ಲರೂ ಲೈಬ್ರೇರಿಯನ್ಸ್. ತಮಗೂ ಕೂಡ ನಾನು ಹೃದಯದಿಂದ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. 2 ವರ್ಷ 7 ತಿಂಗಳಲ್ಲಿ ಅವ್ರೇನು ಸಾಧನೆ ಮಾಡಿದಾರಲ್ಲ, ಆ ಸಾಧನೆ ಎತ್ತಿ ತೋರಿಸಿದಂಗ ಆಯ್ತು ನಂಗ. ಸೊ ತುಂಬಾ ಖುಷಿ ಆಗ್ತಕ್ಕಂತ ವಿಷಯ. ಅದನ್ನು ಕೂಡ ನನ್ನ ಜೊತೆಗೆ ಕೆಲಸ ನಿರ್ವಹಿಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನನಗಿಂತ ಹೆಚ್ಚಿನ ಒಂದು ಸಾಧನೆ ಮಾಡಿದಾಗ ಅದು ಖುಷಿ ನಮ್ಗೊಬ್ರಿಗೆ ಹೆಚ್ಚಿಗೆ ಸಲ್ಲಿಸ್ತದಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನೌಕರನು ಕೂಡ ಏನಾದ್ರೂ ಆಶೆ ಪಡ್ತಾನಂದ್ರೆ ಇಂಥದ್ದೇ. ಕೊನೆಗೆ ನಾವು ವರ್ಗಾವಣೆ ಹೋದಾಗ ಮತ್ತು ನಿವೃತ್ತಿ ಆದಾಗ ಯಾರು ಜನ ಬಂದು ನನ್ನ ಆರೈಸ್ತಾರ ಅದನ್ನ ಅಭಿಮಾನದಿಂದ ಎಷ್ಟೊಂದು ಸಂತೋಷದಿಂದ ಪಾಲ್ಗೊಂಡು ನೀವು ಇವತ್ತು ಊಟ ಸತ ಮಾಡಿಲ್ಲ, ನೀವು ಅಷ್ಟು ಸಂತೋಷದಿಂದ ವ್ಯಕ್ತಪಡಿಸಿದಾಗ ಅವ್ರು ಎಷ್ಟು ನಿಮ್ಮ ಮೇಲೆ ಕಾಳಜಿ ಇಟ್ಟಿದ್ರು ಅನ್ನೋದು ತೋರಿಸ್ಕೊಡ್ತದ. ನಾವು ಸಭೆಗಳಲ್ಲಿ ನಾವು ಕೇಳ್ತಾ ಇದ್ವಿ ಬಹಳಷ್ಟು ಸಲ ಅವರು ನಿಮ್ಗೋಸ್ಕರ CO ಸರ್ ಹತ್ರ ಬೇಯಿಸ್ಕೊಂಡದ್ದು ಉದಾಹರಣೆಗಳು ಬಹಳಷ್ಟು ಅವು. ನಿಮ್ಮ ಪರವಾಗಿ ಯಾಕ ನೀನು ಜಾಸ್ತಿ ಅವ್ರನ್ನ ಪರವಾಗಿ ಮಾತಾಡ್ತೀಯ ಅಂತ ಅನ್ನೋದನ್ನು ಕೂಡ ಬಹಳಷ್ಟು ಕೇಳ್ಕೊಂಡಿದ್ದೀವಿ. ಆದರೂ ಆ ಒಂದು ವಿಶ್ವಾಸ ನಿಮ್ಮ ಮೇಲೆ ಇಟ್ಟಿದ್ದಾರಲ್ಲ, ಸೊ ಆ ವಿಶ್ವಾಸನೂ ಕೂಡ ತಾವು ಉಳಿಸ್ಕೊಂಡಿದ್ದೀರಿ, ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಅದೇ ಸಹಕಾರ ನನಗೂ ಕೊಡ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಒಬ್ರು ಹೇಳ್ತಾ ಇದ್ರು, ಇದಕ್ಕೆಲ್ಲ
ಹೇಗೆ ಶಕ್ತಿ ಬರ್ತದಂತ ಅವರ ಧರ್ಮಪತ್ನಿ ಸಹಕಾರನು ಕೂಡ ಜಾಸ್ತಿ ಇರ್ತದ. ಒಬ್ರು ಯಾರೇ ಒಬ್ಬ ವ್ಯಕ್ತಿ ಹೆಸರು ಮಾಡ್ಬೇಕಂದ್ರ ಆ ಕುಟುಂಬದ ಸಹಕಾರನು ಬಹಳ ಪ್ರಾಮುಖ್ಯತೆ ಪಡೀತದ. ಈಗ ನೋಡು ನಾನು ಎಲ್ಲಾ ಕಡೆಗೆ ಹೇಳ್ತಾ ಇದ್ವಿ ಈ ವಿಷಯಗಳು. ನಾವು ಮೊನ್ನೆ ಶಿವ ಸರ್ ವಿಷಯದಾಗನು ಕೂಡ ಹೇಳಿದ್ವಿ ನಾವು. ಅವ್ರದ್ದು ವರ್ಗಾವಣೆ ಆಗಿ ಹೋದಾಗ ಯಾವಲ್ಲಿ ಮನೆ ಧರ್ಮಪತ್ನಿಯವರು ಆ ಕೆಲ್ಸಕ್ಕೆ ನಾವು ಎಷ್ಟು ಶ್ರಮ ವಹಿಸ್ತೀವಲ್ಲ ಅದ್ರಾಗ 50% ಅವ್ರದ್ದು ಕೂಡ ಸಹಕಾರ ಇರ್ತದಂತೇಳಿ ಇವತ್ತು ನಾವು ತಿಳಿದು ಬಂತು ನಮ್ಗೆ. ಸೊ ಹಾಗಾಗಿ ಅವರ ಧರ್ಮಪತ್ನಿಯರು ಕೂಡ ಆ ಒಂದು ಕರ್ತವ್ಯ ನಿರ್ವಹಿಸುವಲ್ಲಿ ಸಹಕಾರಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳ ಸಲ್ಲಿಸ್ತೇನೆ. ಹಾಗೇನೆ ಈ 2 ವರ್ಷ 7 ತಿಂಗಳಲ್ಲಿ ಸುಮಾರು ವಿಷಯಗಳು ಅವರು ಕೆಲಸಗಳಲ್ಲಿ ನಿರ್ವಹಿಸಿದ್ದಾರೆ. ಯಾಕಂದ್ರೆ ಹೆಡ್ ಕ್ವಾರ್ಟರ್ ತಾಲೂಕು ಇರೋದ್ರಿಂದ ಕೇವಲ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ಕೆಲಸ ಅಲ್ಲದೆ ಹೊರಗಡೆ ಕೆಲಸ ಜಾಸ್ತಿ ಬರ್ತವೆ. ಅಂದ್ರೆ ಯಾರೇ ಮಿನಿಸ್ಟರ್ ಬರಲಿ ಅಥವಾ ಇನ್ನು ಯಾರೇ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳು ಬರಲಿ, ಅವರಿಗೆಲ್ಲ ನಾವು ಲೈಸನಿಂಗ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸ್ಬೇಕಾಗ್ತದೆ.